ದರ್ಶನ್ ಸರ್ ಮನೆ ಪಕ್ಕದ ಮನೆಯಲ್ಲೇ ನೀವಿರೋದು ನಮಗೆಲ್ಲ ಒಂಥರ ಶಾಕು. ಆದರೆ ಎಲ್ಲ ಕಳ್ಕೊಂಡು ಸಿನಿಮಾ ಮಾಡಿ ಮಾಡಿ ಅನ್ನೋ ಥರ ಪರವಾಗಿಲ್ಲ ಸರ್, ಜೋರಾಗಿ ಇದ್ದೀರಾ ಅನಿಸುತ್ತೆ. ಅಲ್ಲ, ನಾನು ಎಷ್ಟೇ ಕಳ್ಕೊಂಡ್ರು ನಂಗೆ ಸಂಪಾದನೆ ಮಾಡೋದು ಗೊತ್ತು. ಇವತ್ತು 16 ಕೋಟಿ ಹೋಯ್ತಾರೆ. ನಾನು ಹಿಂದೆ ಹೇಳಿದ್ದು ನಮ್ಮ ಅಮ್ಮಗೆ, ನೆಕ್ಸ್ಟ್ 30 ಕೋಟಿ ಸಿನಿಮಾ ಮಾಡ್ತೀನಿ ಅಮ್ಮ, 50 ಕೋಟಿ ದುಡಿತೀನಿ. ಸೊ ನಾವು ಏನು ಬಡವರಲ್ಲ, ಭಗವಂತ ಚೆನ್ನಾಗಿಟ್ಟಿದ್ದಾನೆ, ನಮಗೆ ದುಡಿಯೋಕ್ಕೆ ಗೊತ್ತು. ಸಿಂಪಲ್ ಆಗಿರ್ತಾರೆ ಹೆಂಗೆ? ಅಲ್ಲ, ಸಿಂಪ್ಲಿಸಿಟಿ ಅನ್ನೋದು ನಮ್ಮ ಬಿಗಿನಿಂಗಿಂದ ಬಂದಿರೋದು ಅದು. ಅಂದರೆ ಅದು ನಾವು ಬಡತನದಿಂದ ಈ ಸ್ಥಿತಿಗೆ ಬಂದಿರೋರು. ಸೊ ಹಾಗಾಗಿ ನಮಗೆಲ್ಲ ಅಂದರೆ ಆ ಸ್ಟ್ರಗಲ್ಲು, ಆ ಸ್ಲಾಗು, ಇದು ಗೊತ್ತು. ಸೊ ಹಂಗಾಗಿ ಏನೇ ಮಾಡಿದ್ರು ಇದಿಷ್ಟೇ ಅಂತ ಗೊತ್ತು. ಈಗ ಒಂದು ಸಿಂಪಲಾಗಿ ಹೇಳ್ಬಿಡ್ತೀವಿ, ಎಲ್ಲ ಇಷ್ಟೆಲ್ಲ ಮಾಡ್ತಾರಲ್ಲ. ಆ ಫ್ಲೈಟ್ ಅವತ್ತು ರಚಿತಾರಾಮ್ ಅವ್ರ ಮನೆ ಮೇಲೆ ಬಿದ್ದೋಗಿದ್ರೆ ಏನು ಮಾಡ್ತಿದ್ರು? ನಮ್ಮ ಮನೆ ಮೇಲೆ ಬಿದ್ದೋದ್ರೆ ಏನು ಮಾಡ್ತಿದ್ವಿ? ಅಲ್ವಾ, ಸಿಂಪಲ್ ಅಲ್ವಾ ಜೀವನ. ಸೊ ವೈ ದಿಸ್ ಎನಿಮಿಟಿ, ವೈ ದಿಸ್ ಸ್ಟಬಾರ್ನ್ ನೇಚರ್, ಯಾಕೆ? ಸೊ ಬಿ ಸಿಂಪಲ್ ಅಂತ ನಾನು ಐ ವಾಂಟ್. ನಿಮ್ಮ ಅಂದರೆ ಇರುತ್ತೆ ತಂದೆ ತಾಯಿಗೆ ಮದುವೆ ಮಾಡಬೇಕು, ಮೊಮ್ಮಕ್ಕಳು ನೋಡಬೇಕು ಅಂತ. ನಿಮ್ಮ ಪೀಡಿಸೋದೆಲ್ಲ ಇಲ್ವಾ ಅಂತ ಹೇಳಿ ಮದುವೆ ಮಾಡಿಕೊಡೋ ಈ ಥರದ್ದೆಲ್ಲ ಅಮ್ಮ ಎಲ್ಲ ನೋಡುವಾಗ ನಿಮ್ಮನ್ನು ಕೆದಕಲ್ವಾ, ಹೇಳಲ್ವಾ, ಬುದ್ಧಿ ಹೇಳಲ್ವಾ ಅಂತ ಹೇಳಿ? ಅಲ್ಲ, ಹೇಳ್ತಾರೆ. ಬಟ್ ನಾನು ನೋಡಿ, ನಾನು ಮದುವೆ ಮಾಡ್ಕೊಂಡಿಲ್ಲ ಅಂತ ನನ್ನ ತಮ್ಮದಿರು ಮಾಡ್ಕೊಂಡಿಲ್ಲ. ಅಣ್ಣನ ಮದುವೆ ಆಗಲಿ ಅಂತ ಇರಲಿ. ಬಟ್ ಇವೆಲ್ಲ ಬಟ್ ನಮ್ಮಮ್ಮಂಗೆ ಎಷ್ಟೇ ಕಷ್ಟ ಬಂದರೂ ಇವರು ಹೋರಾಟ ಮಾಡ್ತಾನಲ್ಲ, ಕಷ್ಟಗಳಿಗೆ ಎದುರಲ್ವಲ್ಲ. ಇವತ್ತಾದ ಕಷ್ಟಕ್ಕೆ ಏನು ಜನವರಿ 7ಕ್ಕೆ ಬಂತಲ್ಲ, ಅಷ್ಟೇಗೆ ಬೇರೆಯವ್ರು ಬೆಚ್ಚಿಬಿಟ್ಟಿರೋರು, ಎದುರುಬಿಟ್ಟಿರೋರು. ಬಟ್ ನನ್ನ ಜೊತೆ ಪ್ರೊಡ್ಯೂಸರ್ ಇದ್ದರು, ನನಗೆ ಎದುರಲಿಲ್ಲ, ಅವರು ಎದುರಲಿಲ್ಲ. ಬಟ್ ಯಾವುದಕ್ಕೂ ಎದುರಿಲ್ಲ ನಾವು. 16 ಕೋಟಿ ಹೋದಾಗಲೂ ಎದುರಿಲ್ಲ, 3 ಕೋಟಿ ಬಂದಾಗಲೂ ನಾವು ಇದು ಮಾಡಲಿಲ್ಲ. ನಮಗೆ ದುಡ್ಡು ಬರುತ್ತೆ. ಒಂದು ದಿನ ಆ್ಯಕ್ಟ್ ಮಾಡಿದ್ರೆ ನನಗೆ $1 ಲಕ್ಷ ಕೊಡ್ತಾರೆ. ನಾನು ಎದುರ್ಕೋಬೇಕಾಗಿಲ್ಲ. ಆ್ಯಂಡ್ ಐ ಆಮ್ ಎನ್ ಇಂಜಿನಿಯರ್. ಒಂದು ಕಾಲೇಜಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡಿಕೊಂಡ್ರೆ ಐ ಡನ್ ಮೈ ಮಾಸ್ಟರ್ಸ್ ಇನ್ ಇಂಗ್ಲೀಷ್. ಸೊ ನನಗೆ ಮಿನಿಮಮ್ $1.5 ಲಕ್ಷ 2 ಲಕ್ಷ ಸಂಬಳ ಕೊಡ್ತಾರೆ. ವೈ ಶುಡ್ ಐ ಕ್ರೈ ಆ್ಯಂಡ್ ವೈ ಶುಡ್ ಐ ಬಿ ಟ್ರಬಲ್ಡ್ ಆರ್ ಡಿಸ್ಟರ್ಬ್ಡ್? ಅದೆಲ್ಲ ಇಲ್ಲ. ಐ ಆಮ್ ವೆರಿ ಜಾಲಿ ಮ್ಯಾನ್. ನಾನು ತುಂಬ ನಗ್ನಗ್ತಾ ಆರಾಮಾಗಿರ್ತೀನಿ ಎಷ್ಟೇ ಕಷ್ಟ ಬಂದರು. ಸೊ ಹಾಗಾಗಿ ಐ ಡೋಂಟ್ ಕೇರ್ ಫಾರ್ ಎನಿಥಿಂಗ್.